ಬ್ರೋ ನಿಮ್ ಶೋರೂಮ್ ಹೆಸರು ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ ಬ್ರೋ? ಸರ್ ನಮ್ ಶೋರೂಮ್ ಹೆಸರು ಬಂದ್ಬಿಟ್ಟು ಮಹಾಗಣಪತಿ ಕಾರ್ಸ್ ಅಂತ, ಗಿರಿನಗರ ಬೆಂಗಳೂರು 1 ಹತ್ರ ಶೋರೂಮ್ ಲೊಕೇಟ್ ಆಗಿರೋದು. ಬೆಂಗಳೂರು 1 ಪಕ್ಕನೆ ಲೆಫ್ಟ್ ತಗೊಂಡ್ರೆ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲೇ ಶೋರೂಮ್ ಇರೋದು. ಬ್ರೋ ಇಲ್ಲಿ ಯಾವ್ಯಾವ ಕಾರ್ ಸಿಗುತ್ತೆ ಬ್ರೋ? ಅಣ್ಣ ಯೆಲ್ಲೋ ಬೋರ್ಡೋ ಸಿಕ್ಕತ್ತೆ, ವೈಟ್ ಬೋರ್ಡೋ ಸಿಕ್ಕತ್ತೆ. 1 ಲಕ್ಷದಿಂದ 20 ಲಕ್ಷವರೆಗೂ ಗಾಡಿಗಳಿದೆ, ಇನ್ಕ್ಲೂಡಿಂಗ್ ಟಿಟಿನೂ ಇದೆ. ಇನ್ಕ್ಲೂಡಿಂಗ್ ಟಿಟಿ ಇದೆ. 1 ರಿಂದ 20 ಲಕ್ಷದವರೆಗೂ ಯಾವ ಗಾಡಿ ಬೇಕಾದ್ರೂ ಎಲ್ಲಾ ಗಾಡಿನೂ ಸಿಗುತ್ತೆ. ಹೌದು ಬ್ರೋ ಲೋನ್ ಅಂತ ಹೋದ್ರೆ ಅಣ್ಣ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿತ್ತಂದ್ರೆ ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಲೋನ್ ಚೆನ್ನಾಗಿದ್ರೆ ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಹೌದು 2015-16 ಮೇಲೆ ಯೆಲ್ಲೋ ಬೋರ್ಡ್ 16 ಮೇಲೆ ಯೆಲ್ಲೋ ಬೋರ್ಡ್, 2016 ಮೇಲೆ ವೈಟ್ ಬೋರ್ಡ್ ಎಲ್ಲ 12 ಮೇಲೆ ಆಗತ್ತೆ. ಬ್ರೋ ಫುಲ್ ಲೈನ್ ಸ್ವಿಫ್ಟ್ ಡಿಸೈರ್ ನಿಲ್ಸಿದಿರಲ್ಲ, ಎಷ್ಟು ಗಾಡಿ ಇದೆ ಬ್ರೋ? ಅಣ್ಣ ಒಂದು 12 ಇಂದ 15 ಗಾಡಿ ಸಿಗ್ತದೆ. ಎಲ್ಲ ಮಿಕ್ಸು, ಆಪಲ್, ಟೂರೆಸ್, ದೊಡ್ಡಿಕ್ಕಿ ಎಲ್ಲ ಮಿಕ್ಸ್ ಗಾಡಿಗಳಿದಾವೆ. ಇದ್ರದ್ದು ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ ಇದು 2018 ಸಿಂಗಲ್ ಓನರ್ ಗಾಡಿ. 4,60,000 ಹೇಳ್ತಾ ಇದೀನಿ. 4,40,000ಗೆ ಕೊಡ್ತೀನಿ ನೋಡಿ. 4,40,000ಕ್ಕೆ ಫೈನಲ್ ಆಗುತ್ತೆ. ಲೋನ್ ಆಪ್ಷನ್ ಆಗ್ಲಿ ಫುಲ್ ಕ್ಯಾಶ್ ಆಗ್ಲಿ ಒಂದೇ ರೇಟು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋದು, 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಲ್ಸ್ಟ್ರಿ ಇರುವಂತದ್ದು. ಫುಲ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಅಣ್ಣ ಇದು 2018ನೇ, ಇದು ಸಿಂಗಲ್ ಓನರ್ ಗಾಡಿನೇ. ಇದು 4 ಲಕ್ಷ ಸಿಂಗಲ್ ಓನರ್ ಇದು 4,60,000 ಹೇಳ್ತಾ ಇದೀನಿ. 4,40,000 ಇನ್ನ ಆನ್ ಟೇಬಲ್ ಬಂದ್ರೆ ನಿಮ್ ವ್ಯೂವರ್ಸ್ ಗೆ 10,000 ಹೆಚ್ಚು ಕಮ್ಮಿನೇ ಕೊಡೋಣ ಬನ್ನಿ ಸರ್. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 10,000 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ? ಹೌದು 100%. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಗಾಡಿ ಒಂದು ಗಾಡಿ ಅಂತಲ್ಲ, ಇರೋಬರ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಅಷ್ಟು ಗಾಡಿನೂ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಗಳನ್ನ ಇಟ್ಟಿರೋದು. ಹಾಗೆ ಇಂಟೀರಿಯರ್ಗೆ ಹೋದ್ರೆ ನೋಡಿ, ಇಂಟೀರಿಯರ್ ನೋಡಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಲೆದರ್ ಅಪಲ್ಸ್ಟ್ರಿ ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ ಇದು 2018 ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಆಗೈತಿ ಗಾಡಿ, ಆದ್ರೆ ಸೆಕೆಂಡ್ ಓನರ್ ಆಗಿದೆ ಅಷ್ಟೇನೆ. 2018 ಸೆಕೆಂಡ್ ಓನರ್ ಆಗಿದೆ, ಆದ್ರೆ ಎಕ್ಸ್ಟ್ರಾ ಕ್ಲಾಸ್ ಐತಿ ಗಾಡಿ. 4,25,000 ಹೇಳ್ತೀನಿ ಅಣ್ಣ. ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಕೊಡ್ತೀನಿ. ಹೋಗಿ ಅಣ್ಣ 4,20,000 ಹೇಳ್ತಾ ಇದ್ರ. ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ 4 ಲಕ್ಷ ರೂಪಾಯಿಗೆ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ನೋಡಿ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. ಬ್ಯಾಕ್ ಸೈಡ್ ಒಂದು 60 to 70% ಇರುವಂತ ಟೈರು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಎಲ್ಲಾ ಗಾಡಿನೂ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೋಡಿ ಅದರ ಪರ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಬ್ರೋ ಒಂದು 16 ಅಲ್ಲಿ ಎಷ್ಟು ವೆಹಿಕಲ್ ಇದೆ ಬ್ರೋ ನಿಮ್ಮ ಹತ್ರ? 16 2 ಗಾಡಿ ಇದಾವೆ. 16, 17 ಒಂದು ಗಾಡಿ ಇದೆ. ಒಟ್ಟು 3 ಗಾಡಿ ಇದೆ. ಹೌದು ಬ್ರೋ, ಇದು ಡೀಟೇಲ್ಸ್ ಹೇಳಿ ಅಣ್ಣ. ಇದು 16 ಸಿಂಗಲ್ ಓನರ್ ಗಾಡಿ. 3 ಲಕ್ಷ ಹೇಳ್ತಿದೀನಿ. 2,80,000 ಕೊಡ್ತೀನಿ. 2016 ಸಿಂಗಲ್ ಓನರ್, 4 ಹೊಸ ಟೈರ್, 2,80 ಕೊಡ್ತೀರಾ? ಹೌದು. ಬರೀ ಒಂದು 2,80,000 ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ನೋಡಿ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥವೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ ಇದು 16 ಮಾಡಲು, ಇದು ಸಿಂಗಲ್ ಓನರ್. 2016 ಮಾಡಲು ಸಿಂಗಲ್ ಓನರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. 4 ಬ್ರಿಡ್ಜ್ ಸ್ಟೋನ್ ಟೈರ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್ ಇರುವಂತದ್ದು. ಇದು 3 ಲಕ್ಷ ಹೇಳ್ತಾ ಇದೀನಿ ಅಣ್ಣ. ಇದು 2,80,000ಗೆ ಕೊಡ್ತೀನಿ. ಬನ್ನಿ, ಗಾಡಿ ಚೆನ್ನಾಗೈತೆ. 1-2 ಲಕ್ಷ ಲೋನು ಮಾಡ್ಕೊಡ್ತೀನಿ. ನೋಡಿ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ. 1-2 ಲಕ್ಷ, 2,80 ಹೇಳ್ತಾ ಇದಾರೆ ಫೈನಲ್ ಟು ಫೈನಲ್. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ನೋಡಿ ಎಲ್ಲಾ ಗಾಡಿನೂ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇದು 2016-17 ಅಲ್ವಾ ಬ್ರೋ? ಹೌದು ಅಣ್ಣ. ಇದು 16 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟರ್. ಇದು ಸಿಂಗಲ್ ಓನರೇ. 3,20,000 ಹೇಳ್ತಾ ಇರೋದು. ಇದೊಂದು ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ತೀನಿ ಅಣ್ಣ. ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ತೀರಾ? 3,20 ಹೇಳ್ತಾ ಇರೋದು. ಇದು ಸಿಂಗಲ್ ಓನರ್ ವೆಹಿಕಲ್. 2016-17 ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು.
ನೋಡಿ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದ್ದಂಗೆ ಇರೋವಂಥದ್ದು. ಹಾಗೆ ನೀವು ಇಂಟೀರಿಯರ್ಗೆ ಬಂದರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿ ಒಂದು ಗಾಡಿನೂ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಆಪಲ್ ಶೇಪಲ್ಲಿ ಎಷ್ಟಿದೆ ಬ್ರೋ? ಸರ್ ಆಪಲ್ ಶೇಪ್ ಅಲ್ಲಿ ಇವಾಗ ಒಂದು 5-6 ಗಾಡಿಗಳು ಇದಾವೆ. ಇವಾಗ ಪ್ರೆಸೆಂಟ್ ಸ್ಟಾಕ್ ಒಂದು 4 ಗಾಡಿ ಇದೆ. 23 2 ಗಾಡಿ ಇದೆ, 24 1 ಗಾಡಿ ಇದೆ, 2 ಗಾಡಿ ಇದೆ. 23 2 24 2 ಗಾಡಿ ಇದೆ. ಟೋಟಲ್ ಇವಾಗ ಇಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ 4 ಗಾಡಿ ಇದೆ. ಹೌದು, ಇದು 23 6,70,000 ಹೇಳ್ತೀನಿ. 2023 ಸಿಂಗಲ್ ಓನರ್. 4 ಹೊಸ ಟೈರ್ ಹಾಕ್ಸ್ಕೊಡ್ತೀವಿ. 6,70,000 ಹೇಳ್ತೀನಿ. ಒಂದು 6.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ನೋಡಿ ಫೈನಲ್ ಟು ಫೈನಲ್ ಒಂದು 6.5 ಲಕ್ಷಕ್ಕೆ ಆಗುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಇಲ್ಲ ಬಾಡಿಯಲ್ಲಿ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರೋದು. ಟೈರ್ 4x4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿಸ್ಕೊಡ್ತಾರೆ. ಈ ಟೈರು ಚೆನ್ನಾಗಿದೆ, ಆದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿಸ್ಕೊಡ್ತಾರೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಬ್ರ್ಯಾಂಡ್ ನೀವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುವಂತ ವೆಹಿಕಲ್ ಇದು. ಸರ್ ಇದು 23 ಮಾಡ್ಲೇನೆ. ಇದು ಸಿಂಗಲ್ ಓನರ್ ಗಾಡಿನೇ. 2023 ಮಾಡಲು ಇದು ಸಿಂಗಲ್ ಓನರ್. ಇದು ಒಂದು 6.5 ಕೊಟ್ಬಿಡ್ತೀನಿ ನೋಡಿ. ಇದು ಲೋನ್ ಆಪ್ಷನ್, ಫುಲ್ ಕ್ಯಾಶ್ ಎರಡೂನು. ಇದು ಕೂಡ 6.5 ಲಕ್ಷಕ್ಕೆ ಆಗುತ್ತೆ. ವಿತ್ ಲೋನ್ ಕೂಡ ಆಗುತ್ತೆ. ಬ್ರೋ ಈ ಗಾಡಿಗಳಿಗೆಲ್ಲ ಎಷ್ಟು ಡೌನ್ ಪೇಮೆಂಟ್ ತರಬೇಕು ಸರ್? ಇವಾಗ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ 5 ಇಂದ 5.5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಬೇಕು. 5.5 ಲಕ್ಷ ಲೋನ್ ಆಯ್ತು ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಬೇಕು. 1 ಲಕ್ಷದಿಂದ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಈ ಗಾಡಿಗಳನ್ನ ತಗೊಂಡು ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿಲ್ಲ, ಲೋನ್ ಆಗಲ್ಲ ಅಂದ್ರೆ ಆಗಲ್ಲ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 100% ಇಲ್ಲಿ ಒಂದು 5 ರಿಂದ 5.5 ಲಕ್ಷ ಲೋನ್ ಆಗುತ್ತೆ ಈ ಗಾಡಿ ಮೇಲೆ. 1 ಲಕ್ಷ 1.5 ಲಕ್ಷ ನೀವು ತಗೊಂಬಂದ್ರೆ ಸಾಕು. ನೋಡಿ ಇದು ಕೂಡ ಬಾಡಿ ಲೈನ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4x4 ಟೈರು ಹಂಗೆ ಇರುವಂತದ್ದು. ಹಾಗೆ ನೀವು ನೋಡಿ ಇದ್ರ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು 2024, ಇದು ಸಿಂಗಲ್ ಓನರ್ ಗಾಡಿನೇ. 2024 ಸಿಂಗಲ್ ಓನರ್ ಗಾಡಿನೇ. ಇದೂನು ಟೂರೆಸ್ ಒಂದ್ 7,20,000 ಹೇಳ್ತೀನಿ ಅಣ್ಣ. 7 ಲಕ್ಷಕ್ಕೆ ಕೊಡ್ತೀನಿ. ಇನ್ನ ಹೆಚ್ಚು ಕಮ್ಮಿ ಮಾಡೋಣ, ಮುಂದೆ ಬರ್ಬೇಕು. ನಮ್ಮ ವೀಕ್ಷಕರು ನಮ್ಮ ಚಾನೆಲ್ ನ ನೋಡ್ಕೊಂಡ್ ಬಂದ್ರೆ 100% ಇದು 7 ಲಕ್ಷ ಹೇಳ್ತಾ ಇದಾರೆ. ಇನ್ನೂ ಚೂರು ಹೆಚ್ಚು ಕಮ್ಮಿ ಮಾಡ್ತಾರೆ. ಆನ್ ಟೇಬಲ್ ಕುತ್ಕೊಂಡಾಗ ನೀವು ಈ ವಿಡಿಯೋ ತೋರಿಸಿದ್ರೆ 100% ಹೆಚ್ಚು ಕಮ್ಮಿ ಮಾಡ್ತಾರೆ. ಬಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿ ಒಂದು ಗಾಡಿನೂ ಇರೋ ಹತ್ರ ಪ್ರೀಮಿಯಂ ಆಗಿರುವಂಥ ಇಂಟೀರಿಯರ್ ಇರೋದು. ವಿತ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥ ಲೆದರ್ ಅಪಾಲ್ಸ್ಟ್ರಿ ಇಟ್ಟಿರೋದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅಣ್ಣ ಅಲ್ಲಿ 2024 ಒಂದು ಕಲರ್ ವೈಟ್ ಕಲರ್ ಗಾಡಿ ನೋಡಿದ್ರಿ. ಇನ್ನೊಂದು 2024 ವೈಟ್ ಕಲರ್ ಗಾಡಿ. ಅದ್ರಲ್ಲಿ ಇನ್ನೊಂದು ಕಲರ್ ಚೇಂಜಸ್ ಅಲ್ಲಿ 2024 ಇದು ZXi ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ಗಾಡಿ. ಇದು ಟಾಪ್ ಎಂಡ್ ವೆಹಿಕಲ್ ವಿತ್ ಪುಷ್ ಬಟನ್ ಬರೋವಂಥದ್ದು. ಬ್ರೋ ಇದ್ರ ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ ಇದು 2024 ಸಿಂಗಲ್ ಓನರ್ ಗಾಡಿ. ಇದೊಂದು 7 ಲಕ್ಷ ಕೊಟ್ಬಿಡ್ತೀನಿ. 7 ಲಕ್ಷ. ಹೌದು. ನಮ್ಮ ವೀಕ್ಷಕರು ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾಡೋಣ ಅಣ್ಣ, ಖಂಡಿತ ಮಾಡ್ಕೊಡೋಣ. ನೋಡಿ ನಮ್ಮ ವೀಕ್ಷಕರು ಬಂದ್ರೆ 100% 7 ಲಕ್ಷ ಹೇಳ್ತಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಗಾಡಿ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥದ್ದು. ತುಂಬ ರೀಸನಬಲ್ ಪ್ರೈಸ್. ಒಂದು 7 ಲಕ್ಷ ಹೇಳ್ತಾರೆ. ಅದರಲ್ಲೂ ನಮ್ಮ ವೀಕ್ಷಕರಿಗೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಇದ್ದೇ ಇರುತ್ತೆ. ಅಣ್ಣ ಇದು ZXi ಹೇಳ್ದೆ ನಾನು, ಟಾಪ್ ಎಂಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಆದ್ರೆ ಇದು ಪ್ಯೂರ್ ಪೆಟ್ರೋಲ್ ಗಾಡಿ. ಪ್ಯೂರ್ ಪೆಟ್ರೋಲ್ ಗಾಡಿ. ಹೌದು. ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ನಿಮ್ ವೀಕ್ಷಕರಿಗೆ ಮಾತ್ರ. ನಮ್ಮ ವೀಕ್ಷಕರಿಗೆ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಎಷ್ಟು ಕೊಡ್ತೀರಾ ಬ್ರೋ? ಅಣ್ಣ 6,90,000 ಕೊಡ್ತೀನಿ. ಹೋಗಿ ಅಣ್ಣ, ಬರೀ 6,90,000 ರೂಪಾಯಿಗೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುವಂತದ್ದು ZXi ವೆಹಿಕಲ್. ಹಾಗೆ ನೀವು ನೋಡ್ತಾ ಇರ್ಬೋದು, ಬಾಡಿ ಲೈನ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಟೈರು, 4x4 ಟೈರು ಹಂಗೆ ಇದೆ. ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರುವಂಥದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್. ನಮ್ಮ ವೀಕ್ಷಕರಿಗೆ 6,90,000 ಕೊಡ್ತೀನಿ ಅಂತ ಹೇಳಿದ್ದೀರಾ. ಅದು ಟಾಪ್ ಎಂಡ್ ವೆಹಿಕಲ್. ಹೌದು. ಲೋನ್ ಅಂತ ಹೋದ್ರೆ ಎಷ್ಟು ತರಬೇಕು?
ಅಣ್ಣ ಲೋನ್ ಅಂತ ಹೋದ್ರೆ 90 ಇಂದ 1 ಲಕ್ಷ ಸಾಕು. 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ, ಆದ್ರೆ ಅವ್ರ ಸಿವಿಲ್ ಚೆನ್ನಾಗಿರ್ಬೇಕಣ್ಣ. 6 ಲಕ್ಷ ಲೋನೇ ಆಗುತ್ತೆ. 100% ನೀವು ಒಂದು ಲಕ್ಷದ ಒಳಗಡೆ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಆದ್ರೆ ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ. ಬ್ರೋ, ನಿಮ್ಮ ಮಹಾಗಣಪತಿ ಕಾರ್ಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಎಷ್ಟು ವೆಹಿಕಲ್ ಇದೆ ಬ್ರೋ? ಅಣ್ಣ ಒಂದು ಲೋ ಬಜೆಟ್ ಒಂದ್ 4 ಗಾಡಿ ಐತೆ. ಒಂದ್ 4 ಗಾಡಿ ಇದೆ. ಬಂದಿರೋದು. ನೀವು ಹಂಗಾದ್ರೆ ಎಲ್ಲಾ ಗಾಡಿಗಳಿಗೂ ಎಕ್ಸ್ಚೇಂಜ್ ತಗೊಂತೀವಿ. ಎಕ್ಸ್ಚೇಂಜ್ ಇವಾಗ ಯಾವ್ದೇ ಗಾಡಿಗಳು ಕೊಟ್ಟು ನಿಮ್ಮ ಹತ್ರ ಗಾಡಿ ತಗೊಂಡೋಗ್ಬೋದು. ಹೌದು. ಎಕ್ಸ್ಚೇಂಜ್ ಅಂದ್ರೆ ಬರೀ ಎಲ್ಲೋ ಬೋರ್ಡ್ ತಂತೀರಾ, ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಎರಡು ತಗೋತೀವಿ ಅಣ್ಣ. ಯಾವ್ದೇ ವೆಹಿಕಲ್ ಇದ್ರು ನೀವು ಎಕ್ಸ್ಚೇಂಜ್ ತಗೊಂತೀರಾ. ಅದ್ರ ಮೇಲೆ ನೀವು ಯಾವ ಗಾಡಿ ನೋಡ್ತಾರೆ ಆ ಗಾಡಿನ ಕೊಡ್ತೀರಾ. ಅದ್ರ ಮೇಲೆ ಏನಿದೆ ಅದನ್ನ ನೀವು ಆನ್ ಟೇಬಲ್ ಕೂತ್ಕೊಂಡು ಮಾತಾಡ್ತೀರಾ. ಹೌದು. ಇವಾಗ 1-1.5 ಲಕ್ಷದ ಒಳಗಡೆ ಇರುವಂತದ್ದು 4 ಗಾಡಿ ಇದೆಯಾ ಬ್ರೋ? ಇದೆ ಸರ್, ಕೊಡ್ತೀನಿ. ಹಂಗಾರೆ ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ ಇದು 2014 ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಓನರ್ ಆಗಿದೆ. 2014 ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಓನರ್ ಆಗಿದೆ. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಆದ್ರೆ ಪ್ಯಾನಿಕ್ ಬಟನ್ ಇದೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಅಣ್ಣ ಇದು 1.5 ಲಕ್ಷಕ್ಕೆ ಕೊಡೋಣ ಹೋಗಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1.5 ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಾ ಅಣ್ಣ? ನಿಮ್ ವ್ಯೂವರ್ಸ್ ಬೇಕಾದ್ರೆ ಒಂದ್ 10,000 ಕಮ್ಮಿನೇ ಕೊಡಿ. ನೋಡಿ, ನಮ್ಮ ವ್ಯೂವರ್ಸ್ಗೋಸ್ಕರ ಒಂದ್ 10,000 ಕಮ್ಮಿನೂ ಹೇಳ್ತಾ ಇದಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 1.5 ಆಲ್ಮೋಸ್ಟ್ 1,40,000 ರೂಪಾಯಿಗೆ ನಮ್ಮ ವ್ಯೂವರ್ಸಿಗೆ ಆಗುತ್ತೆ. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 1,40,000 ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. ದುಡಿಯೋರ್ಗೊಂದು ಒಳ್ಳೆ ಗಾಡಿ. ಟಾಟಾದಲ್ಲೂ 2 ಗಾಡಿ ಇಟ್ಟಿದ್ರಲ್ಲ ಬ್ರೋ, ಇದ್ರದ್ದು ಡೀಟೇಲ್ಸ್ ಸರ್. ಇದು 2016 ಸಿಂಗಲ್ ಓನರ್ ಸಿಕ್ಕದೆ ಬಾರಿ ರೇರು. ಅದಲ್ಲೂ LX ಗಾಡಿ ಟಾಪ್ ಎಂಡ್. 2016 ಸಿಂಗಲ್ ಓನರ್. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 1,30,000 ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಅಣ್ಣ. ಬರೀ 1,30,000 ರೂಪಾಯಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ. ಹಾಗೆ ಈ ಗಾಡಿ ಹೇಳಿ ಬ್ರೋ. ಸರ್ ಇದು ಟಾಟಾ ಬೋಲ್ಟ್ 17 ಮಾಡಲು. 2017 ಮಾಡಲ್. ಥರ್ಡ್ ಓನರ್ ಆಗಿದೆ ಸರ್. 1,45,000ಗೆ ಕೊಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ವಿತ್ ಪ್ಯಾನಿಕ್ ಬಟನ್. ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಬರೀ 1,45,000 ರೂಪಾಯಿ ಕೊಡ್ತಾರೆ. ಆಸ್ ಇಟ್ ಇಸ್ ಕಂಡೀಷನ್ ಚೆನ್ನಾಗಿದೆ. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ನೀವು ತಗೊಂಡೋಗಿ ಓಡಿಸ್ಕೊಬಹುದು. ಹಾಗೆ ನೀವು ಇಂಟೀರಿಯರ್ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಸೀಟ್ ಕವರ್ಸ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 1,45,000 ಹೇಳ್ತಾರೆ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ಬ್ರೋ, ಈ ಗಾಡಿ ಎಷ್ಟಕ್ಕಾಗತ್ತೆ ಬ್ರೋ? ಸರ್ ಇದು 2016. ಇದು ಸಿಂಗಲ್ ಓನರ್ ಗಾಡಿನೇ. 2016. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ ಲ್ಯಾಪ್ಸ್ ಐತೆ ಅಷ್ಟೇನೆ. ಡಾಕ್ಯುಮೆಂಟ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಫೈನಲ್ ಟು ಫೈನಲ್ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಬ್ರೋ? ಅಣ್ಣ 1,40,000ಗೆ ಕೊಡೋಣ ಹೋಗೋಣ. ಇದು ಕೂಡ 1,40,000 ಕೊಡ್ತಾರೆ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಅಣ್ಣ ಇದು 19 ಮಾಡಲು. 2019 ಮಾಡಲು. 3.5 ಹೇಳ್ತಿದ್ದೆ. 3,25,000 ಕೊಡ್ತೀನಿ ಮಾಡ. 3,25,000ಕ್ಕೆ ಓನರ್ ಬ್ರೋ. ಸೆಕೆಂಡ್ ಓನರ್ ಅಣ್ಣ. ಸೆಕೆಂಡ್ ಓನರ್ ಆಗಿರುವಂತದ್ದು 3,20,000 ರೂಪಾಯಿಗೆ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 70 to 80% ಇರೋ ಟೈರ್ ಕಂಡೀಷನ್. 4 ಟೈರು ಹಂಗೆ ಇದೆ. ಮತ್ತೆ ಇಂಟೀರಿಯರ್ ಬಂದ್ರೆ ಅಷ್ಟೇ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಅದರ ಪರ್ಸನ್ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಅಣ್ಣ ಇದು 2016 ಸೆಕೆಂಡ್ ಓನರ್. ವೆಲ್ ಮೇಂಟೈನ್ ಗಾಡಿ ಅಣ್ಣ. 2016 ಸೆಕೆಂಡ್ ಓನರ್. ಹೌದು. 2,40,000 ಹೇಳ್ತಿರೋದು. 2,30,000 ಇನ್ನ ಚೂರು ಹೆಚ್ಚು ಕಮ್ಮಿ ಮಾಡೋಣ. ಆನ್ ಟೇಬಲ್ ನಮ್ಮ ವೀಕ್ಷಕರು ಬಂದ್ರೆ ಆನ್ ಟೇಬಲ್ ಇನ್ನ 100% ಮಾಡ್ಕೊಡ್ತೀನಿ. 2,40 ಹೇಳ್ತಾ ಇದಾರೆ. ಆನ್ ಟೇಬಲ್ ಬಂದ್ರೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ. 4 ಟೈರು ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ. ಅಣ್ಣ 2018 ಇದು ಗಾಡಿ. 2018. ಹೌದು. 18 ಬಂದ್ಬಿಟ್ಟು ನಮ್ಮ ಹತ್ರ 2 ಗಾಡಿ ಇದೆ. 19 H4 ಡಬಲ್ ಏರ್ ಬ್ಯಾಗ್ ಬರೋದಂತ 3 ಗಾಡಿ ಇದಾವೆ. ಒಟ್ಟು ಟೋಟಲ್ ಝೈಲೋನೆ 5 ಗಾಡಿ ಇದೆ. ಹೌದು. 3 ಗಾಡಿ ಯಾರ್ಡಲ್ಲಿ ಐತೆ ಇವಾಗ ಪ್ರೆಸೆಂಟ್. ಇಲ್ಲಿ 2 ಗಾಡಿ ಇದೆ. ಇಲ್ಲಿ 2 ಗಾಡಿ ಇಟ್ಟಿದ್ರೆ 3 ಗಾಡಿ ಅಲ್ಲಿದೆ. ಹೌದು. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಅಣ್ಣ 3 ಲಕ್ಷ ಹೇಳ್ತಾ ಇರೋದು. ಲಾಸ್ಟ್ 2,80 ಕೊಡ್ತೀನಿ. 2 ಲಕ್ಷ ಲೋನು ಮಾಡಿಸ್ಕೊಡ್ತೀನಿ. 2,80 ಕೊಡ್ತೀರಾ? 2 ಲಕ್ಷ ಲೋನು ಆಗುತ್ತೆ. 7 ಸೀಟರ್ ವೆಹಿಕಲ್. ನೀವು ಗಾಡಿ ನೋಡ್ತಾ ಇರ್ಬೋದು ವಿಷಯ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. 4 ಟೈರು ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಹಾಗೆ ನೋಡಿ, ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ಸ್ ಇರುವಂತದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರುವಂತದ್ದು. 2 ಲಕ್ಷ ಲೋನೇ ಆಗುತ್ತೆ. ಇನ್ನೊಂದು 80,000 ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ಕೊಂಡೋಗ್ಬೋದು. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು 1819 H4 ಗಾಡಿ. 1819 H4 ಡಬಲ್ ಏರ್ ಬ್ಯಾಗ್ ಬರುತ್ತೆ.
ಆಸ್ ಇಟ್ ಈಸ್ ಕಂಡೀಷನ್ ಬೇಕು, ಡಾಕ್ಯುಮೆಂಟ್ ಲ್ಯಾಬ್ಸ್ ಅಂದ್ರೆ 2 ಲಕ್ಷಕ್ಕೆ ಕೊಡ್ತೀನಿ ಎತ್ಕೊಂಡೋಗಿ ಅಣ್ಣ. ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ, ನೀವೇ ಮಾಡ್ಕೊಂತೀರಾ ಅಂದ್ರೆ ಬರೀ 2 ಲಕ್ಷ ರೂಪಾಯಿಗೆ ಫುಲ್ ಕ್ಯಾಶ್ ಮಾತ್ರ ಇದು. ಇದು ಓನ್ಲಿ ಫುಲ್ ಕ್ಯಾಶು, ಲೋನ್ ಗೀನ್ ಏನಾಗಲ್ಲ, ಬರೀ 2 ಲಕ್ಷ. ನೋಡಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು, 50 to 60% ಟೈರ್ ಕಂಡೀಷನ್ ಇರುವಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಅಣ್ಣ ಇದು 2025, ಅದ್ರಲ್ಲೂ 11ನೇ ತಿಂಗಳು ಗಾಡಿ. 2025 11th ಮಂತ್ ವೆಹಿಕಲ್, 25,000 ಓಡಿರೋದು. ಜಸ್ಟ್ 20,000 ರಿವನ್ ಆಗಿರೋ ಶೋರೂಮ್ ಅಲ್ಲಿ 8.5 ಲಕ್ಷ ಐತೆ. ನೀವು ಎಷ್ಟು ಕೊಡ್ತೀರಾ ಬ್ರೋ? ಅಣ್ಣ 7,80,000 ಕೊಡ್ತೀನಿ ಬನ್ನಿ. ಬರೀ 7,80,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ. ಚೂರೇ ಚೂರು ಲೋನ್ ಆಪ್ಷನ್ ಫುಲ್ ಕ್ಯಾಶ್ಗೂ ಕೊಡ್ತೀನಿ. ನೋಡಿ ಇದು ಲೋನ್ ಆಪ್ಷನ್ ಕೂಡ ಇದೆ, ಫುಲ್ ಕ್ಯಾಶ್ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್, 2025 ಮಾಡಲ್ಲು, ಸೇಮ್ ಶೋರೂಮ್ ಟೆಸ್ಟ್ ಅಲ್ಲೇ ಇರುವಂತದ್ದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಬಂದಿರುವಂತದ್ದು, ಎಲ್ಲೂ ಒಂದು ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಲ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಶೋರೂಮ್ ಇಂದ ಈಗ ತಾನೇ ಆಚೆ ಬಂದಂಗಿರುವಂತದ್ದು, ಬರೀ 20,000 ಡ್ರಿವನ್ ಆಗಿರುವಂತ ವೆಹಿಕಲ್. ಬ್ರೋ ಎಲ್ಲ ಕಾರ್ ಮಧ್ಯ ಒಂದು ಟಿ ಕೂಡ ಇಟ್ಟಿದ್ದೀರಲ್ಲ, ಇದು ಸೇಲ್ಗೆ? ಇದು ಸೇಲ್ಗೆ ಅಣ್ಣ, ಎಲ್ಲಾ ಗಾಡಿಗಳು ಸೇಲ್ಗೆ ಇಲ್ಲಿ. ಇದ್ರದ್ದು ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ ಇದು 15 ಸೆಕೆಂಡ್ ಓನರ್ ಗಾಡಿ, 2015 ಸೆಕೆಂಡ್ ಓನರ್ ವೆಹಿಕಲ್. 5x5 ಮ್ಯಾಗ್ವಿಲ್, LED ರೂಫಿಂಗು, ಫಾಗು, ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಣ್ಣ. ಕುಮಾರ್ ಸೀಟು, 65,000 ರೂಪಾಯಿ ಸೀಟೇ ಐತೆ ಗಾಡಿಗೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಅಣ್ಣ 10.5 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಬನ್ನಿ. ಯಾವ ಮಾಡಲ್ ಬ್ರೋ? 15 ಮಾಡಲು ಸೆಕೆಂಡ್ ಓನರ್, 2015 ಮಾಡಲ್ ಸೆಕೆಂಡ್ ಓನರ್. ವೀಕ್ಷಕರು ನೀವು ನೋಡ್ತಾ ಇರ್ಬೋದು, ಫುಲ್ಲಿ ಮಾಡಿಫೈಡ್ ಆಗಿರುವಂತದ್ದು. ನೋಡಿ ಫುಲ್ಲಿ ಮಾಡಿಫೈಡ್ ಆಗಿರುವಂತ ಟಿ. ಹಾಗೆ ನೋಡಿ 5 ಇದೆ, 5x5 ಮ್ಯಾಗ್ವಿಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಂತೂ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೋಡಿ ರೂಫಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಸಖತ್ತಾಗಿ ಮಾಡಿಸಿರುವಂತದ್ದು. ಹಾಗೆ ವಿತ್ ಟಿವಿ ಕೂಡ ಇದೆ. ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಇದೆ ಬ್ರೋ ಇದು? ಅಣ್ಣ 10.5 ಹೇಳ್ತಾ ಇರೋದಲ್ಲ, ನಿಮ್ ವ್ಯೂವರ್ಸ್ಗೆ 10 ಲಕ್ಷಗೆ ಕೊಡ್ತೀನಿ ಬಾಣ. ನಮ್ಮ ವ್ಯೂವರ್ಸ್ಗೆ ಬರೀ 10 ಲಕ್ಷ ರೂಪಾಯಿಗೆ ಆಗುತ್ತೆ, ಕೊಡ್ತೀನಿ. ಮಾಡಿಫೈಡ್ ಆಗಿರುವಂತದ್ದು. ಸ್ಪೀಕರ್ ಎಷ್ಟೋ ಇದೆ ಅಂದ್ರಿ ಬ್ರೋ? ಅಣ್ಣ ಸ್ಪೀಕರ್ 1,30,000 ಸ್ಪೀಕರ್, ಎಲ್ಲ ಇಂಪೋರ್ಟೆಡ್ ಸ್ಪೀಕರ್ಗಳು. ಬರೀ 1,30,000 ಸ್ಪೀಕರ್ಗಳೇ, ಫುಲ್ಲಿ ಮಾಡಿಫೈಡ್ ಆಗಿರುವಂತದ್ದು. ಟಿವಿ 1,30,30,000 ರೂಪಾಯಿ, ಸ್ಪೀಕರ್ ಎಲ್ಲ ಇದೆ. ಇದನ್ನೆಲ್ಲ ಮಾಡಿಸ್ತೀನಿ ಅಂದ್ರೆ ನಿಮ್ಗೆ 3-4 ಲಕ್ಷ ಬೇಕು ವೀಕ್ಷಕರೇ. ಆದ್ರೂ ಇದನ್ನ ಬರೀ 10 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ನಮ್ಮ ವೀಕ್ಷಕರಿಗೆ ಮಾತ್ರ. ಅಣ್ಣ ನಮ್ಮ ಹತ್ರ ಯೆಲ್ಲೋ ಬೋರ್ಡ್ಗಳು ಮಾತ್ರ ಅಲ್ಲ, ವೈಟ್ ಬೋರ್ಡ್, ಸ್ವಿಫ್ಟ್, ಇಲ್ಲೊಂದು ಯೂನಿಕ್ ಕಲರ್ ಅಲ್ಲಿ ಒಂದು ಆನೆ ಇದೆ ನೋಡ್ರಿ, ಕಮ್ಮಿಗೆ ಮಾಡ್ಕೊಡ್ತೀನಿ ಗಾಡಿ. ಪ್ಯೂರ್ ಕೆ ನಂಬರ್, ತುಂಬಾ ಚೆನ್ನಾಗಿದೆ ಬ್ರೋ. ಕಲರ್ ಮಾತ್ರ ಸಖತ್ತಾಗಿದೆ. ಇದ್ರ ಡೀಟೇಲ್ಸ್ ಹೇಳಿ ಬ್ರೋ. ಅಣ್ಣ 12 ಮಾಡಲು ಸೆಕೆಂಡ್ ಓನರು, W8 ಟಾಪ್ ಎಂಡ್ ಗಾಡಿ. 2012 ಮಾಡಲು ಟಾಪ್ ಎಂಡ್ W8. ಹೌದು, 4.5 ಲಕ್ಷಕ್ಕೆ ಕೊಡೋಣ. ಬರೀ 4.5 ಲಕ್ಷಕ್ಕೆ? ಹೌದು ನೋಡಿ, ಬರೀ ಒಂದು 4.5 ಲಕ್ಷ ರೂಪಾಯಿಗೆ ಈ ಗಾಡಿ ಆಗುತ್ತೆ. ನೋಡಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೋಡಿ 50 to 60% ಟೈರ್ ಕಂಡೀಷನ್ ಇರುವಂತದ್ದು, ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. ನೋಡಿ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿರುವಂತದ್ದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. 7+1 8 ಸೀಟರ್ ವೆಹಿಕಲ್, ಬರೀ 4,50,000 50,000 ರೂಪಾಯಿಗೆ ಆಗುತ್ತೆ ಸರ್. ಬರೀ 4,50,000 ರೂಪಾಯಿಗೆ W8 ವೇರಿಯಂಟ್, ಅದ್ರಲ್ಲೂ 6 ಏರ್ ಬ್ಯಾಗ್ ಇರೋದಂತ ಗಾಡಿ ಕೊಡ್ತೀನಿ ಸರ್. ಬರೀ 4,50,000 ರೂಪಾಯಿಗೆ 6 ಏರ್ ಬ್ಯಾಗ್ಸ್ ಇರುವಂತ ಈ ವೆಹಿಕಲ್ ನ ನೀವು ಮನೆಗೆ ತಗೊಂಡು ಹೋಗ್ಬೋದು, ಬರೀ ಜಸ್ಟ್ 4,50,000 ರುಪೀಸ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು 2015 2015 VDI, 2015 ಮಾಡಲ್ VDI ವೇರಿಯಂಟ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿರುವಂತದ್ದು. 3,80,000 ಹೇಳ್ತಾ ಇರೋದು, ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಆನ್ ಟೇಬಲ್. ನೋಡಿ 3,80,000 ರೂಪಾಯಿ ಹೇಳ್ತಾ ಇದಾರೆ, ಅದರಲ್ಲೂ ನೆಗೋಷಿಯಬಲ್ ಆನ್ ಟೇಬಲ್ ಬಂದ್ರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು, 50 to 60% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ ಇನೋವಾದ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 13-14 ಇದು 2013-14 ಸೆಕೆಂಡ್ ಓನರ್. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 6,25,000 ಕೇಳ್ತವ್ರ ಕಸ್ಟಮರ್ ಗಾಡಿ. ಇದು ಕಸ್ಟಮರ್ ಗಾಡಿ. 6,25,000 ಕೇಳ್ತಾ ಇದ್ದಾರೆ. 6 ಲಕ್ಷ ಮಾಡಿಸ್ಕೊಡ್ತೀನಿ ಸರ್. ಒಂದು 6 ಲಕ್ಷ ರೂಪಾಯಿಗೆ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು.
ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕ್ಸಿದ್ದಾರೆ. ಹಾಗೆ ನೀವು ಇಂಟೀರಿಯರಿಗೆ ಬಂದರೆ ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಪರ್ಸನ್ ತರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂಥದ್ದೇ. 6,25,000 ಆಸ್ಕಿಂಗ್ ಪ್ರೈಸ್ ಇರೋದು. 6 ಲಕ್ಷ ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. ನೀವು ಆನ್ ಟೇಬಲ್ ಬಂದು ಕೂತ್ಕೊಳ್ಳಿ, ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತೂ ಆಗ್ಬೋದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಇದು 12 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದೂನು 2012 ಮಾಡಲು VDI ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. 1,25,000 ಏನೋ ಓಡಿದೆ ಸರ್. ಮ್ಯಾಗ್ವಿಲ್ಲ 40,000 ರೂಪಾಯಿ ಮ್ಯಾಗ್ವಿಲ್ಲ ಇದೆ. 4x4 ಬ್ರಿಡ್ಜ್ ಸ್ಟೋನ್ ಟೈರ್ ಗಳಿದಾವೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಅಣ್ಣ ಒಂದು 3,85,000 ಬೇಕು ಅಂತ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ. 3,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಇರುತ್ತೆ. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಫ್ಯಾನ್ಸಿ ನಂಬರ್ ಅಣ್ಣ, ತುಂಬಾ ಚೆನ್ನಾಗಿದೆ. 4,777 ಫ್ಯಾನ್ಸಿ ನಂಬರ್ ಕೂಡ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೋಡಿ ಟೈರ್ ಕಂಡೀಷನ್ 4x4 ಬ್ರ್ಯಾಂಡ್ ನ್ಯೂ ಟೈರು ವಿತ್ ಅಲೈಸ್, ಆಫ್ಟರ್ ಮಾರ್ಕೆಟ್ ಅಲೈಸ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ ಡೈಮಂಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹಾಗೆ ನೀವು ಲೆದರ್ ಅಪರ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 24 ಮಾಡಲು ಸಿಂಗಲ್ ಓನರ್ ಗಾಡಿ. ಒಂದು 18,30,000 ಹೇಳ್ತಾ ಇದೀನಿ. ಒಂದು 18 ಲಕ್ಷ ಕೊಡ್ತೀನಿ. ಫುಲ್ ಕ್ಯಾಶ್ ಲೋನ್ ಆಪ್ಷನ್ ಎರಡೂನು. ಫುಲ್ ಕ್ಯಾಶ್ ಲೋನ್ ಆಪ್ಷನ್ ಎರಡು ಇದೆ. 2024 ಮಾಡಲು. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 4x4 ಬ್ರ್ಯಾಂಡ್ ನ್ಯೂ ಟೈರು ಮತ್ತೆ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದರೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪರ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಇದು 2025 ಗಾಡಿ. ಸಿಂಗಲ್ ಓನರ್. 2025 ಸಿಂಗಲ್ ಓನರ್. ಬರೀ 24,000 ಓಡಿರೋ ಗಾಡಿ. 24,000 ಡ್ರಿವನ್ ಆಗಿರೋ ಗಾಡಿ. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಅಣ್ಣ ಒಂದ್ 12,30,000 ಹೇಳ್ತಾ ಇದೀನಿ. ಒಂದ್ 12 ಲಕ್ಷ ಕೊಟ್ಬಿಡ್ತೀನಿ ನೋಡಿ. ಫೈನಲ್ ಟು ಫೈನಲ್ ಒಂದು 12 ಲಕ್ಷ ಕೊಡ್ತೀರಾ. 2025 ಮಾಡಲು. 2025 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬ್ರೋ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಬ್ರೋ? ಅಣ್ಣ ಬನ್ನಿ ಆನ್ ಟೇಬಲ್ ಒಂದ್ 10,000 ಹೆಚ್ಚು ಕಮ್ಮಿ ಕೊಡೋಣ ಬನ್ನಿ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ 10,000 ಹೆಚ್ಚು ಕಮ್ಮಿ ಕೂಡ ಕೊಡ್ತೀರಾ. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 3,000 ಫ್ಯಾನ್ಸಿ ನಂಬರ್ ಕೂಡ ಇರುವಂತದ್ದು. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 4x4 ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪರ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್.